ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಮೇಕೆದಾಟು ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ದೆಹಲಿ ಹೋಗ್ತಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಮಾಡಿ ಶಿಪ್ನಲ್ಲಿ ನೀರು ತರ್ತಾರೆ ಅಂತ ಡಿಸಿಎಂ ಡಿಕೆಶಿ ದೆಹಲಿ ಭೇಟಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಹೆದರಿಲ್ಲ, ಹೋಮ್ ಮಿನಿಸ್ಟರ್ಗೆ ಹೆದರಲ್ಲ ಅಂತ ಹೇಳ್ತಾರೆ. ಇಂಥವರು ಒಬ್ಬ ಡಿಸಿಎಂ ಅಂತ ಎಚ್ ಡಿಕೆ ಕುಟುಕಿದ್ದಾರೆ. ಇದೇ ವೇಳೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಕೊಡುಗೆ ಏನು ಹೇಳಲಿ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ಹೋಗಿ ಈಗ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ಲಿ ತಗೊಂಬತ್ತವ್ರ ನೀರನ್ನ ಬ್ರದರ್, ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬತ್ತವ್ರು ಮೇಕೆದಾಟನ್ನ. ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೆ ರಾಜ್ಯ ಸರ್ಕಾರ, ನೀವು ಕನ್ವಿನ್ಸ್ ಮಾಡಿದೆ ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾರ? ಅಲ್ಲೂ ವ್ಯಾಪಾರ ನಡ್ಸೋಕೆ ಹೋದರೆ ಅದು ಹೇಳಲ್ವಾ? ಮೊನ್ನೆ ಪ್ರೈಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ನಾನು ಹೋಮ್ ಮಿನಿಸ್ಟ್ರಿಗೆ ಎದುರಿಲ್ಲ, ಇವನು ಯಾವನೋ ಡೀಲ್ ಮಾಡೋಕ್ಕೆ ಬರ್ತಾನಂತೆ ಇವನಿಗೆ ಎದುರ್ತೀನಿ ನಾನು. ಯಾಕೆ ಚಂದ ಇವನೇನು ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಪದ ಬಳಕೆ ಮಾಡೋಕ್ಕೆ. ಅಹಿಂದ ಅದು ಅವರ ಬದುಕಿಗೆ ಅದನ್ನು ಇಟ್ಕೊಂಡವ್ರೆ. ಅಹಿಂದ ವರ್ಗದ ಜನರ ಬದುಕಿಗೆ ಅಹಿಂದ ಇಟ್ಟಿಲ್ಲ ಅವರು, ಅವರ ರಾಜಕೀಯ ಬದುಕಿಗೋಸ್ಕರವಾಗಿ ಇಟ್ಕೊಂಡವ್ರೆ. ರಾಜ್ಯದ ಪ್ರತಿ ಮನೆ ಯಜಮಾನಿಯರಿಗೆ ಏನು ಹೊಸ ವರ್ಷಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇಂದಿನಿಂದ ರಾಜ್ಯದ 1.26 ಕೋಟಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇಂದಿನಿಂದ ಶನಿವಾರದ ಒಳಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅಂತ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಸದ್ಯಕ್ಕೊಂದು ಕಂತು ಬರುತ್ತೆ ಅಂತ ಹೇಳಿದ್ದಾರೆ. ಶನಿವಾರದ ಒಳಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ರಾಜ್ಯದ ಪ್ರತಿ ಮನೆ ಯಜಮಾನಿಯರಿಗೆ ಏನು ಹೊಸ ವರ್ಷಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇಂದಿನಿಂದ ರಾಜ್ಯದ 1.26 ಕೋಟಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇಂದಿನಿಂದ ಶನಿವಾರದ ಒಳಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಅಂತ ನಿನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಆದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಸದ್ಯಕ್ಕೊಂದು ಕಂತು ಬರುತ್ತೆ ಅಂತ ಹೇಳಿದ್ದಾರೆ. ಶನಿವಾರದ ಒಳಗೆ 24ನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ನಾಯಕನಿಂದ ಬೆಳೆದಿಲ್ಲ, ಹೀಗಾಗಿ ಯಾರೂ ಕೂಡ ಪಕ್ಷ ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೊಬ್ಬನೇ ಪಕ್ಷವನ್ನು ಕಟ್ಟಿದ್ದೇನೆ ಅಂತ ಹೇಳಬಾರದು, ಹೀಗಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಈ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಸತ್ಯ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯಿಸಿದರು. ನೋಡಿ, ಒಂದನೇದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಅದು ಒಂದು ರಾಜಕೀಯ ಪಕ್ಷ ಆಗಿ ಹುಟ್ಕೊಂಡಿರ್ತಾರೆ. ಸ್ವತಂತ್ರ ಹೋರಾಟ ಸಲುವಾಗಿ ಹುಟ್ಟಿದಂಥ ಒಂದು ಸಂಘಟನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದು ಸತ್ಯದ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಿದ್ಧಾಂತ ಮೇಲೆ, ಒಂದು ತತ್ವದ ಮೇಲೆ, ಹಾಗೆ ಬಸವಣ್ಣನವರ, ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮೇಲೆ ಹುಟ್ಟಿದಂಥ ಪಕ್ಷ ಇದು. ಇವತ್ತು ಸಂವಿಧಾನ ಬೇರೆ ಅಲ್ಲ, ಬಸವಣ್ಣವರ ಸಿದ್ಧಾಂತಗಳ ಬೇರೆ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಬೇರೆ ಅಲ್ಲ. ಅವೆಲ್ಲವನ್ನು ಮಾಡಿಕೊಂಡು ಬಂದಂಥ ಪಕ್ಷ. ಇಲ್ಲಿ